Namaste. Now let us see what are the importance of business economics or significance of business economics. It means how business economics is important to the human beings or to the society. How best it helps us and what is the role of business economics to the business as well as to the human beings. You know that business economics is a very useful subject and it is very important subject among all the social science subject. You know many social science subjects like history, sociology, or some psychology, or even commerce subjects such as auditing, marketing, all these, even political science. All these are the social science subject. But among all these subjects, this business economics is very important because a study is very useful for analyzing and understanding the various economic problems. If you study the business economics, you can analyze or you can here go in deep and study the problems and you can understand the various economic problems of the society. And its study also brings the utility to all section of people. If you study the business economics, whoever you all get the usefulness of the subject. ಈಗ ಯಾವುದು ನೀವು ಏನಂತ ಹೇಳಿದ್ರೆ ಬೇರೆ ಯಾವುದೇ ಸಬ್ಜೆಕ್ಟ್ ಓದೋಕ್ಕಿಂತ ಬಿಸ್ನೆಸ್ ಎಕನಾಮಿಕ್ಸ್ ಓದಿದ್ರೆ ನಿಮಗೆ ಒಂದು ಎಕನಾಮಿಕ್ ಪ್ರಾಬ್ಲಮ್ಸ್ ಎಕ್ಸಿಸ್ಟಿಂಗ್ ಎಕನಾಮಿಕ್ ಪ್ರಾಬ್ಲಮ್ಸ್ ಆಗಲಿ ಅಥವಾ ಹಿಂದಿದ್ದಾಗಲಿ ಅದ್ರ ಬಗ್ಗೆ ನಿಮಗೆ ಅರ್ಥ ಆಗ್ತದೆ. ನಿಮಗೆ ಯಾವ ಒಂದು ಕ್ಯಾಟಗರಿ ಪೀಪಲ್ ಇರಲಿ ಅಥವಾ ಯಾವ ಒಂದು ಇರುವಂಥ ಜನವೇ ಆಗಲಿ ಅವರಿಗೆ ಸಹ ಬಿಸ್ನೆಸ್ ಎಕನಾಮಿಕ್ಸ್ ಓದೋದ್ರಿಂದ ಯಾವ ರೀತಿಯ ಒಂದು ಯೂಸ್ ಅಥವಾ ಬಿಸ್ನೆಸ್ ಎಕನಾಮಿಕ್ಸ್ ಯಾವ ರೀತಿ ಉಪಯೋಗ ಆಗಿದೆ ಅಂತ ಅಥವಾ ಯಾವ ರೀತಿ ಎಕನಾಮಿಕ್ ಪ್ರಾಬ್ಲಮ್ ಉಂಟು ಅನ್ನೋದು ಅರ್ಥ ಆಗ್ತದೆ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಎ ರಿಲಿಷನ್. ಇದನ್ನ ಎಷ್ಟೋ ಸಾರಿ ಧರ್ಮ ಅಂತ ಹೇಳ್ತಾರೆ, ಎಕನಾಮಿಕ್ ರಿಲಿಷನ್ ಆರ್ ಇಂಟೆಲೆಕ್ಚುಯಲ್ ರಿಲಿಜನ್ ಅಂತ ಕರೀತಾರೆ. ಅಂಡ್ ಯು ನೋ ದಟ್ ಇಯರ್ it is described, business economics is described as both light giving and fruit bearing science. ನಮ್ಮ ಇಂಡಿಯಾದಲ್ಲಿ ನಾವು ಇದನ್ನ ಸೈನ್ಸ್ ಅಂತ ಕನ್ಸಿಡರ್ ಮಾಡಿಲ್ಲ ಇನ್ನು. ಅಂದರೆ ಸೈನ್ಸ್ ಥರ ಇದ್ದರೂ ಇದನ್ನು ನಾವು ಆರ್ಟ್ಸ್ ಆಗಿ ಓದ್ತಾ ಇದ್ದೇವೆ ಅಥವಾ ಸೋಷಿಯಲ್ ಸೈನ್ಸ್ ಆಗಿ ಓದ್ತಾ ಇದ್ದೇವೆ. ಬಟ್ ಇನ್ ಅದರ್ ಕಂಟ್ರೀಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸೈನ್ಸ್. ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಇಟ್ಸ್ ಎ ಸೈನ್ಸ್ ವಿಚ್ ಗಿವ್ಸ್ ಲೈಟ್ ಆಸ್ ವೆಲ್ ಆಸ್ ಬೇರ್ಸ್ ದ ಫ್ರೂಟ್. ಈಗ ಹಾಗೆ ನಮಗೆ ಲೈಟ್ ಕೊಡ್ತದೆ ಅಂತ ಹೇಳಿದರೆ ವೆನ್ ವಿ ಸ್ಟಡಿ ಅವರ್ ನಾಲೆಜ್ ವಿಲ್ ಬಿ ಎನ್ರಿಚ್ಡ್ ಆರ್ ಎನ್ಲೈಟೆಡ್. ಅಂದರೆ ನಾವು ಅಭ್ಯಾಸ ಮಾಡಿದ ಹಾಗೆ ನಾಲೆಜ್ ಇನ್ಕ್ರೀಸ್ ಆಗ್ತದೆ. ಅಂದರೆ ಇಟ್ ಈಸ್ ಎನ್ಲೈಟನ್ಮೆಂಟ್, ಅಂದರೆ ಜ್ಞಾನ ಅಂತ ಬೆಳಕು ಸಿಗ್ತದೆ ಅಂತ. ಆ್ಯಂಡ್ ವೆನ್ ವಿ ಸ್ಟಡಿ, just we don't stop it or we don't study and keep it, we apply it because it's a business economics ಇರೋದು ಅಪ್ಲೈ ಮಾಡಲಿಕ್ಕೋಸ್ಕರ ನಾವು ಅಪ್ಲೈ ಮಾಡ್ತೇವೆ. ಆಗ ಅಪ್ಲೈ ಮಾಡಿದಾಗ ಯಾಕೆ ಅಪ್ಲೈ ಮಾಡ್ತೇವೆ ಅಂತ ಹೇಳಿದರೆ ಯು ವಾಂಟ್ ಟು ಫೈಂಡ್ ದ ಸೊಲ್ಯೂಷನ್. ಅಪ್ಲೈ ಮಾಡಿದಾಗ ನಮಗೆ ವಿ ಗೆಟ್ ದ ಬೆಸ್ಟ್ ರಿಸಲ್ಟ್. ದಟ್ಸ್ ವೈ ವಿ ವಾಂಟ್ ಟು ಹ್ಯಾವ್ ಆರ್ ಗೆಟ್ ಬೆಸ್ಟ್ ರಿಸಲ್ಟ್. That's why we study and we apply, so we get best result. So how here beautifully we get best result by applying business economics, because always maybe it is a business or life or our day to life
always we want to be benefited. So with the help of business economics, the business can solve almost all business economic problems. So now we'll see some points, we'll discuss some points how just to focus or highlight the importance of business economics. You know that it is concerned with the aspects of traditional economics. Traditional economy ಆಡಮ್ ಸ್ಮಿತ್ ಅವರೆಲ್ಲ ವೆಲ್ಫೇರ್ ಎಕನಾಮಿಕ್ಸ್ ಅವನ್ನೆಲ್ಲವನ್ನು ಓದಿದ್ದೇವೆ. ಸೊ ದೋಸ್ ಆರ್ ಆಲ್ ರಿಲೆವೆಂಟ್ ಟು ದ ಬಿಸ್ನೆಸ್ ಡಿಸಿಷನ್ ಮೇಕಿಂಗ್. ಬರೀ ಅವೆಲ್ಲ ನಾವು ಎಕನಾಮಿಕ್ಸ್ ಅಲ್ಲಿ ಥಿಯರಿಯಾಗಿ ಕಲ್ತರು ಅವೆಲ್ಲವೂ ಸಹ ನಮಗೆ ಬಿಸ್ನೆಸ್ ಅಲ್ಲಿ ಅಪ್ಲೈ ಮಾಡಲಿಕ್ಕೆ ಅವಶ್ಯವಾಗಿ ಬೇಕಾಗ್ತದೆ. ಈಗ ನೀವು ಮಾರ್ಜಿನಿಟಿ ತಗೊಳ್ಳಿ, ಮಾರ್ಜಿನಿಟಿ ಥಿಯರಿಯಲ್ಲಿ ತಗೊಳ್ಳಿ, ಮಾರ್ಷಲ್ ಥಿಯರಿ ತಗೊಳ್ಳಿ, ಎಲ್ಲವೂ ಸಹ ಯೂಸ್ಫುಲ್. ಇಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಅವನ್ನೆಲ್ಲ ಅಡಾಪ್ಟ್ ಮಾಡಿ ಅಥವಾ ಅವನ್ನೆಲ್ಲ ಮಾಡಿಫೈ ಮಾಡಿ ನಾವು ಅದನ್ನು ಬಿಸ್ನೆಸ್ಸಲ್ಲಿ ಡಿಸಿಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ದ ಮ್ಯಾನೇಜರ್ ನಾವಂತ ಹೇಳಿದರೆ ದ ಮ್ಯಾನೇಜರ್ uses or modifies all the old traditional economic theories and apply to the business to accomplish the objective of a business. ಅದನ್ನು ನಾವು ಟೂಲ್ ಅಥವಾ ಕಿಟ್ ಥರ ನಾವು ಕಿಟ್ ಅಂತ ಹೇಳಿದರೆ ಒಂದು ಸಾಮಗ್ರಿ, ಅವಶ್ಯಕ ಸಾಮಗ್ರಿಗಳು, ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಬೇಕಾಗುವಂಥ ಅವಶ್ಯಕ ಸಾಮಗ್ರಿಗಳನ್ನು ನಾವು ಕಿಟ್ ಅಂತ ಹೇಳ್ತೇವೆ. ಅದೇ ರೀತಿ ಬಿಸ್ನೆಸ್ ಎಕನಾಮಿಕ್ಸ್ ಏನು ಅನ್ನೋದು ಬಿಸ್ನೆಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಕಿಟ್ ಥರ ವರ್ತನೆ ಮಾಡ್ತದೆ ಅಂತ ಹೇಳ್ಬೋದು. ಸೊ ಅಗೇನ್ ಇಟ್ ಇನ್ಕಾರ್ಪೊರೇಟ್ಸ್, ಯು ನೋ ದ್ಯಾಟ್ ಇಟ್ ನಾವು ಆಲ್ರೆಡಿ ನಾವು ಓದಿದ್ದೇವೆ ಬಿಸ್ನೆಸ್ ಎಕನಾಮಿಕ್ಸ್ ಇನ್ ರಿಲೇಷನ್ ವಿತ್ ಅದರ್ ಡಿಸಿಪ್ಲಿನ್ಸ್ ಅಂತ ಹೇಳಿ. ಹಾಗಾಗಿ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ಇಟ್ ಇನ್ಕಾರ್ಪೊರೇಟ್ಸ್ ಯೂಸ್ಫುಲ್ ಐಡಿಯಾಸ್ ಫ್ರಮ್ ಅದರ್ ಡಿಸಿಪ್ಲಿನ್ಸ್. ಈಗ ಬೇರೆ ಬೇರೆ ಡಿಸಿಪ್ಲಿನ್ ಐಡಿಯಾಸನ್ನು ತಗೊಂಡಿರ್ತದೆ ಬಿಸ್ನೆಸ್. ಮೇ ಬಿ ಇಟ್ ಇಸ್ ಫ್ರಮ್ ಸೈಕಾಲಜಿ ಆರ್ ಫ್ರಮ್ ಸೋಷಿಯಾಲಜಿ ಆರ್ ಮ್ಯಾಥಮ್ಯಾಟಿಕ್ಸ್ ಆರ್ ಸ್ಟ್ಯಾಟಿಸ್ಟಿಕ್. ಬೇರೆ ಬೇರೆ ಎಲ್ಲ ಸಬ್ಜೆಕ್ಟಿಂದ ಯಾವುದೆಲ್ಲ ಇಂಪಾರ್ಟೆಂಟ್ ಅದನ್ನು ಸಬ್ಜೆಕ್ಟನ್ನು ಇದು ಒಳಗೊಂಡಿರ್ತದೆ. ಹಾಗಾಗಿ ನಾವು ಯಾವುದು ನಮಗೆ ಹೆಚ್ಚು ಸೂಕ್ತ ಅನ್ನಿಸ್ತದೆ ಅದನ್ನು ಯೂಸ್ ಮಾಡಿ ನಾವು ಡಿಸಿಷನ್ ಮೇಕಿಂಗಲ್ಲಿ ಯೂಸ್ ಮಾಡಲಿಕ್ಕೆ ತಗೊಳ್ತೇವೆ. ಹಾಗಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದರೆ ಬಿಸ್ನೆಸ್ ಎಕನಾಮಿಕ್ಸ್ ಇಟ್ helps to solve the problem using various various steps or various knowledges from different disciplines which are very important useful in decision making. So we can make use of all other disciplines to solve the business decision making problem. And you know that here nowadays resources are very scarce. ಯಾವ ರಿಸೋರ್ಸು ಇನಫ್ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈವನ್ ಹ್ಯೂಮನ್ ರಿಸೋರ್ಸ್ ಆಲ್ಸೋ. ಈಗ ನಾವು ಇಂಡಿಯಾ ಇಸ್ ವೆರಿ ಪಾಪ್ಯುಲೇಟೆಡ್ ಕಂಟ್ರಿ. ನಮ್ಮಲ್ಲಿ ಅಷ್ಟು ಪಾಪ್ಯುಲೇಷನ್ ಇದೆ, ಇಷ್ಟು ಪಾಪ್ಯುಲೇಷನ್ ಇದೆ ಅಂತ ಹೇಳ್ಕೊಳ್ತೇವೆ, ಜನಸಂಖ್ಯೆ ಇದೆ ಅಂತ. ಹಾಗಂತ ಹೇಳಿ ಜನಸಂಖ್ಯೆ ಇದ್ದ ಮಾತ್ರಕ್ಕೆ ನಾವೆಲ್ಲ ಹ್ಯೂಮನ್ ರಿಸೋರ್ಸ್ ಇರುವುದಿಲ್ಲ. ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಡಿಫ್ರೆಂಟ್ ಆರ್ ಹ್ಯೂಮನ್ ರಿಸೋರ್ಸ್ ಇಸ್ ಡಿಫ್ರೆಂಟ್. ಈಗ ಹ್ಯೂಮನ್ ಬೀಯಿಂಗ್ಸ್ ಇದ್ದವರೆಲ್ಲ ರಿಸೋರ್ಸ್ ಆಗಿರುವುದಿಲ್ಲ. ಹಾಗಾಗಿ ಅವೈಲೇಬಲ್ ಸ್ಕೇರ್ಸ್ ರಿಸೋರ್ಸ್ ಹೌ ಬೆಸ್ಟ್ ಟು ಯೂಸ್ ಆಪ್ಟಿಮಲಿ ಅಂದರೆ ನಾವು ಇರುವಂಥ ಕಡಿಮೆ ರಿಸೋರ್ಸನ್ನೇ, ರಾ ಮೆಟೀರಿಯಲ್ ತಗೊಳ್ಳಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ತಗೊಳ್ಳಿ, ಬೇರೆ ಯಾವುದೇ ಒಂದು ರಿಸೋರ್ಸನ್ನು ಇರುವಂಥ ಕಡಿಮೆ ಮಟ್ಟದ ರಿಸೋರ್ಸನ್ನೇ, ಕಡಿಮೆ ಕ್ವಾಂಟಿಟಿ ರಿಸೋರ್ಸನ್ನೇ ಎಷ್ಟು ಬ್ಯೂಟಿಫುಲ್ ಆಗಿ ಅದನ್ನು ಕಡಿಮೆ ವೇಸ್ಟೇಜನ್ನು ಕಡಿಮೆ ಮಾಡಿ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೋಬೋದು ಅಂತ ಹೇಳುವಂಥದ್ದು economics, because it uses the knowledge of other disciplines and the other disciplines guides it how best to use optimum use of each and every available resources. Okay, then next we know that business economics helps us in reaching variety of business decisions in a complicated environment. Nowadays, the environment is very complicated, especially if you come to the business environment, it is still complicated. So, what question comes? If you want to start the business, there are various questions
ಸೊ ಯು ಟು ಆಸ್ಕ್ ಯು ಸೆಲ್ಫ್ ವಾಟ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ ಶುಡ್ ಬಿ ಪ್ರೊಡ್ಯೂಸ್ಡ್, ಯಾವ ಪ್ರಾಡಕ್ಟ್ ಮಾಡಬೇಕು, ಯಾವ ಸರ್ವಿಸನ್ನು ಕೊಡಬೇಕು, ದಟ್ ಕ್ವಶನ್ ಕಮ್ಸ್. ಸೊ ಬಿಕಾಸ್ ನೌ ಡೇಸ್ ಯು ಆರ್ ನಾಟ್ ಎಂಜಾಯಿಂಗ್ ಮೊನೊಪಲಿ, ನೀವು ಒಬ್ಬರೇ ಬಿಸ್ನೆಸ್ಸಲ್ಲಿ ಇಲ್ಲ, ಬೇಕಾದಷ್ಟು ಜನ ಇದ್ದಾರೆ, ನಿಮಗೆ ಕಾಂಪಿಟೇಟರ್ಸ್ ಇದ್ದಾರೆ, ಅವರನ್ನು ಫೇಸ್ ಮಾಡಬೇಕಾಗ್ತದೆ. ದೆನ್ ದ ಕ್ವಶನ್ ಕಮ್ಸ್, ಯಾವ ಪ್ರಾಡಕ್ಟ್ ಅಥವಾ ಯಾವ ಸರ್ವಿಸನ್ನು ಪ್ರೊಡ್ಯೂಸ್ ಮಾಡಬೇಕು. ದೆನ್ ಯು ವಿಲ್ ಬಿ ಇನ್ ಡೆಲಿಮಾ. So with the help of business economics, you can solve this problem. Then again next year question, what important production technique should be used? ನೋಡಿ, ಈಗ ನೀವೆಲ್ಲ ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಇನ್ಪುಟ್ ಬೇಕು, ರಾ ಮಟೀರಿಯಲ್ಸ್ ಬೇಕಲ್ವ, ಯಾವ ರಾ ಮಟೀರಿಯಲ್ಸನ್ನು ಮತ್ತು ಪ್ರೊಡಕ್ಷನ್ ಟೆಕ್ನಿಕನ್ನು ಯೂಸ್ ಮಾಡಬೇಕು. ಯಾಕಂತ ಹೇಳಿದರೆ ಯು ಹ್ಯಾವ್ ಟು ಮೇಕ್ ದ ಪ್ರಾಫಿಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಮನಸ್ಸಿಗೆ ಬಂದಾಗೆ ಪ್ರಾಫಿಟ್ ಮಾಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ದರ್ ಇಸ್ ಎ ಕಟ್ ಥ್ರೋಟ್ ಕಾಂಪಿಟೇಷನ್, ಇಟ್ ಈಸ್ ಎ ಕಾಂಪಿಟೇಟಿವ್ ವರ್ಲ್ಡ್, ಕಾಂಪಿಟೇಷನ್ ಇರ್ತದೆ. ಅದಕ್ಕಾಗಿ ನೀವೇನು ಮಾಡಬೇಕು, ಯು ಹ್ಯಾವ್ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಡಿಮೆ ಮಾಡಬೇಕು ಅಂತ ಆದರೆ ಯಾವುದೆಲ್ಲ ಟೆಕ್ನಿಕನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಬೇಕಾಗ್ತದೆ. ಸುಮ್ಮನೆ ನೀವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ಲಿಕ್ಕಿಲ್ಲ, ಯಾವ ಇನ್ಪುಟ್ಟನ್ನು ಯೂಸ್ ಮಾಡಬೇಕು ಮತ್ತು ಯಾವ ಟೆಕ್ನಿಕನ್ನು ಯೂಸ್ ಮಾಡಿ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಡಿಮೆ ಮಾಡಬೇಕು, ಮ್ಯಾಕ್ಸಿಮಮ್ ಸಾಧ್ಯ ಆದಷ್ಟು ಸೇವಿಂಗ್ಸ್ ಮಾಡಬೇಕು. ಯಾಕಂತ ಹೇಳಿದರೆ ಯು ಆರ್ ದೇರ್ ಇನ್ ದ ಕಾಂಪಿಟೇಟಿವ್ ವರ್ಲ್ಡ್. If you save the cost, you cannot make the profit. Otherwise, you cannot stand in the market. Then how much output should be produced and at what price it should be sold? ಈಗ ನೀವು ಪ್ರಾಡಕ್ಟ್ ಮಾಡ್ತೀರಿ, ಔಟ್ಪುಟ್ ಅಂತ ಹೇಳಿದರೆ ಫಿನಿಶ್ಡ್ ಪ್ರಾಡಕ್ಟ್ ಅಂತ ಹೇಳೋದು. ಎಷ್ಟು ಪ್ರಾಡಕ್ಟ್ ಮಾಡೋದು, ದಟ್ ಇಸ್ ಅ ಕ್ವಶನ್. ಎಷ್ಟು ಪ್ರಾಡಕ್ಟ್ ಮಾಡಬೇಕು, ಹೇಗೆ ಡಿಸೈಡ್ ಮಾಡ್ತೀರಿ? ಹಾಗಾಗಿ ನಿಮಗೆ ಬಿಸ್ನೆಸ್ ಎಕನಾಮಿಕ್ಸ್ ಕಲಿಯುವಾಗ ಡಿಮಾಂಡ್ ಫೋರ್ಕಾಸ್ಟಿಂಗ್ ಅಂತ ಮಾಡ್ಬೋದು ಅಲ್ವಾ. ಡಿಮಾಂಡ್ ಫೋರ್ಕಾಸ್ಟಿಂಗ್ ಬರುವಂಥದ್ದು ಎಕನಾಮಿಕ್ಸ್ ಇದೆ. ಸಪ್ಲೈ ಫೋರ್ಕಾಸ್ಟಿಂಗ್, ಡಿಮಾಂಡ್ ಫೋರ್ಕಾಸ್ಟಿಂಗ್, ಡಿಮಾಂಡ್ ಅನಾಲಿಸಿಸ್, ಎಸ್ಟಿಮೇಷನ್ ಆಫ್ ಡಿಮಾಂಡ್, ಈ ಥರ ವೇರಿಯಸ್ ಥಿಯರೀಸ್ ಇದ್ದಾವೆ. ಅದನ್ನೆಲ್ಲ ಯೂಸ್ ಮಾಡಿ ನೀವು ಎಷ್ಟು ಪ್ರಾಡಕ್ಟ್ ನೀವು ಪ್ರೊಡ್ಯೂಸ್ ಮಾಡಬೇಕು ಅಥವಾ ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗಾಗಿ ಮತ್ತೆ ನೆಕ್ಸ್ಟ್ ಮುಂದುವರಿದಂತ ಹೇಳಿದರೆ, ಈಗ ನಿಮಗೆ ರ್ಯಾಂಡಮ್ ಆಗಿ ಪ್ರೊಡ್ಯೂಸ್ ಮಾಡಲಿಕ್ಕಿಲ್ಲ, ಮಾರ್ಕೆಟ್ಸ್ ಡಿಫೈನ್ ಮಾಡ್ಕೊಳ್ಬೇಕು. ಎಲ್ಲರೂ ನಿಮಗೆ ಮಾರ್ಕೆಟ್ ಆಗಿರೋದಿಲ್ಲ, ನಿಮ್ಮ ಮಾರ್ಕೆಟ್ ನಿಮ್ದು ಎಲ್ಲಿಗೆ ನಿಮ್ಮ ಮಾರ್ಕೆಟ್ ಎಂಡ್ ಆಗ್ತದೆ ಹಾಗಂತ ಹೇಳಿ ಓನ್ಲಿ ಜಿಯೋಗ್ರಫಿಕಲ್ ಏರಿಯಾ ಅಲ್ಲ. ಅಂದರೆ ನಿಮ್ಮ ಮಾರ್ಕೆಟ್ ಯಾವುದು, ಟಾರ್ಗೆಟ್ ಮಾರ್ಕೆಟ್ ಯಾವುದು, ಓನ್ಲಿ ಲೇಡೀಸಾ ಅಥವಾ ಜೆಂಟ್ಸಾ ಅಥವಾ ಪರ್ಟಿಕ್ಯುಲರ್ ಏರಿಯಾವಾ ಅಥವಾ ಪರ್ಟಿಕ್ಯುಲರ್ ಪ್ರಾಡಕ್ಟಾ ಅಥವಾ ಯಾವುದಕ್ಕೆ ಮಾರ್ಕೆಟ್ ಸೆಗ್ಮೆಂಟನ್ನು ಡಿಫೈನ್ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಅದನ್ನು ನೀವು ಎಲ್ಲವನ್ನೂ ಡಿಫೈನ್ ಮಾಡ್ಕೊಳ್ಬೇಕು. ಇಲ್ಲ ರ್ಯಾಂಡಮ್ ಆಗಿ ಪ್ರೊಡಕ್ಷನ್ ಮಾಡಿದರೆ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಗೋಲ್, ಯಾವುದೇ ಒಂದು ಗುರಿ ಇರುವುದಿಲ್ಲ. ಹಾಗಾಗಿ ಯು ಕೆನಾಟ್ ರೀಚ್ ದ ultimate direction or end result. That's why you have to plan all those. Then what are the best sizes and location of new plants? ಈಗ ಹೊಸ ನೀವು ಬಿಸ್ನೆಸ್ ಮಾಡೋದಂದರೆ ಯಾವ ಸೈಜ್ ಇರಬೇಕು? ಮಿನಿಮಮ್ ಸ್ಮಾಲ್, ವೆರಿ ಸ್ಮಾಲ್ ಸೈಜ್ ಶಾಪ್ ಇರಬೇಕಾ, ಸ್ಮಾಲ್ ಸೈಜ್ ಬೇಕಾ, ಮೀಡಿಯಮ್ ಸೈಜ್ ಬೇಕಾ, ದೆನ್ ಲಾರ್ಜ್ ಸ್ಕೇಲ್ ಬೇಕಾ? ಎಂಥ ಪ್ಲ್ಯಾಂಟನ್ನು ನೀವು ಮಾಡಬೇಕು? ಪ್ಲ್ಯಾಂಟ್ ಅಂದರೆ ಸಸ್ಯ ಅಲ್ಲ, ಇದು ಪ್ಲ್ಯಾಂಟ್ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಮತ್ತು ಯಾವ ಲೊಕೇಶನಲ್ಲಿ ಮಾಡೋದು, ಅದು ಸಹ ಪ್ರಾಬ್ಲಮ್. ಯಾವ ಲೊಕೇಶನಲ್ಲಿ ಮಾಡೋದು? ಸಿಟಿ ಅಲ್ಲ, ಅರ್ಬನ್ ಅಲ್ಲ, ಮೆಟ್ರೋಪಾಲಿಟನ್ ಸಿಟಿ ಅಲ್ಲ, ಅದರಲ್ಲಿ ಯಾವ ಏರಿಯಾ ಅಂತೆಲ್ಲ ನಿಮಗೆ ಜಿಯೋಗ್ರಫಿಕಲ್ ಎಕನಾಮಿಕ್ಸ್ ಅನ್ನ ಸ್ಟಡಿ ಮಾಡಿದರೆ you will understand. So business economics helps you to solve such a problem also. Then when should equipment be replaced? Equipment ನಾವು ಯೂಸ್ ಮಾಡ್ತೇವಲ್ಲ, ಅಸೆಟ್ಸ್ ಎಕ್ವಿಪ್ಮೆಂಟ್ ಎಲ್ಲ ಯೂಸ್ ಮಾಡ್ತೇವೆ. ಇಕ್ವಿಪ್ಮೆಂಟ್ ಎಷ್ಟು, ಅದರ ಅವಧಿ ಎಷ್ಟು, ಲೈಫ್ ಟೈಮ್ ಎಷ್ಟು, ಅದನ್ನು ಸಹ ಕ್ಯಾಲ್ಕುಲೇಟ್ ಮಾಡೋದು. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಯಾವಾಗೆಲ್ಲ ರೀಪ್ಲೇಸ್ ಮಾಡ್ಬೋದು, ಎಷ್ಟು ವರ್ಷಕ್ಕಾಗ ರೀಪ್ಲೇಸ್ ಮಾಡಿ. ಯಾಕಂತ ಹೇಳಿದರೆ ರೀಪ್ಲೇಸ್ ಮಾಡಲಿಕ್ಕೆ ಹಣ ಬೇಕಲ್ವಾ, ಹಣ ಬೇಕಾದ್ದು ಇಮಿಡಿಯೇಟ್ ಮೇಲಿಂದ ಸುರಿದು ಬರುವುದಿಲ್ಲ, ಹೌದಾ? ಹಾಗಾಗಿ ನೀವೇನು ಮಾಡಬೇಕು, ಪ್ರತಿ ವರ್ಷ ಡಿಪ್ರಿಸಿಯೇಷನನ್ನು ಕ್ರಿಯೇಟ್ ಮಾಡಿ ಮನಿ ಅಕ್ಯುಮುಲೇಟ್ ಮಾಡಬೇಕಾಗ್ತದೆ. ಹಣವನ್ನು ಜೋಡಿಸಿಡಬೇಕು, ಸಂಗ್ರಹಿಸಿಡಬೇಕು.
ಯಾಕಂದರೆ ಅಂದರೆ ನೀವು ಮೊದಲು ಒಂದು ಲೈಫ್ ಸ್ಪ್ಯಾನ್ ಆ ಒಂದು ಅಸೆಟ್ ಇದೆ ಅಥವಾ ಒಂದು ಇಕ್ವಿಪ್ಮೆಂಟ್ ಇದು ಲೈಫ್ ಸ್ಪ್ಯಾನ್ ಇಷ್ಟು ಅಂತ ವೆಲ್ ಇನ್ ಅಡ್ವಾನ್ಸ್ ಯು ಟು ಕ್ಯಾಲ್ಕುಲೇಟ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ರತಿ ವರ್ಷ ಆ ಇಕ್ವಿಪ್ಮೆಂಟ್ ರೀಪ್ಲೇಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಣವನ್ನು ತೆಗೆದಿಡಬೇಕಾಗ್ತದೆ. ಸೊ ದಟ್ ಈಸ್ ಆಲ್ಸೋ ಪಾಸಿಬಲ್ ಥ್ರೂ ಬಿಸ್ನೆಸ್ ಎಕನಾಮಿಕ್ಸ್. ದೆನ್ ಹೌ ಶುಡ್ ದ ಅವೈಲೇಬಲ್ ಕ್ಯಾಪಿಟಲ್ ಬಿ ಅಲೋಕೇಟೆಡ್. ನೋಡಿ, ಕ್ಯಾಪಿಟಲ್ ಎಷ್ಟು ನೀವು ರೇಸ್ ಮಾಡಿದ್ದೀರಿ ಅಥವಾ ಯಾವ ಥರದ ಬಿಸ್ನೆಸ್ ಡಿಪೆಂಡ್ಸ್ ಆನ್ ದ್ಯಾಟ್. ಈಗ ನೀವು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆದರೆ ಬೇರೆಯಿಂದ ಕ್ಯಾಪಿಟಲ್ ರೇಸ್ ಮಾಡೋ ಅಗತ್ಯ ಇರುವುದಿಲ್ಲ. ನಿಮ್ಮ ಸ್ವಂತ ಹಣವನ್ನು ಇನ್ವೆಸ್ಟ್ ಮಾಡ್ತೀರಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲಾದರೂ ಬಾರೋ ಮಾಡಿರ್ಬೋದು, ಬ್ಯಾಂಕಲ್ಲಿ ಬಾರೋ ಮಾಡಿರ್ಬೋದು. ಅದನ್ನು ಎಷ್ಟು ಬೆಸ್ಟಾಗಿ ಯೂಸ್ ಮಾಡ್ತೀರಿ. ಈ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಆದರೆ ಅಲ್ಲಿ ಸಹ ನೀವು ಪಾರ್ಟ್ನರ್ಸ್ ಎಲ್ಲ ಶೇರ್ ಮಾಡಿರ್ತಾರೆ ಇನ್ ಪರ್ಟಿಕ್ಯುಲರ್ ರೇಷಿಯೋ, ಅದು ಈಕ್ವಲ್ ಮಾಡಿರ್ಬೋದು ಅಥವಾ ಪರ್ಟಿಕ್ಯುಲರ್ ರೇಷಿಯೋದಲ್ಲಿ ಸಹ ಶೇರ್ ಮಾಡಿರ್ಬೋದು. ಹೌ ಬೆಸ್ಟ್ ಇಟ್ ಈಸ್ ಡನ್ ಅದನ್ನು ಸಹ ಅದನ್ನು ಹೇಗೆ ಅಲೋಕೇಟ್ ಮಾಡೋದು ಅದನ್ನು ಸಹ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನು ಕಂಪನಿ ಫಾರ್ಮ್ ಆಫ್ ಬಿಸ್ನೆಸ್ ಬಂದರೆ ವೈ ಇಶ್ಯೂಯಿಂಗ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ವಿ ಅಕೊಮಡೇಟ್ ದ ಕ್ಯಾಪಿಟಲ್, ಅದನ್ನು ಸಹ ಹಾಗೆ ಅಲೋಕೇಟ್ ಮಾಡಬೇಕು ಅಂತ ಹೇಳೋದು ಬಿಸ್ನೆಸ್ ಎಕನಾಮಿಕ್ಸ್. ನೋಡಿ, ತುಂಬ ಎಕ್ಸಸ್ ಕ್ಯಾಪಿಟಲನ್ನು ರೇಸ್ ಮಾಡಲಿಕ್ಕಿಲ್ಲ ಅಥವಾ ಅತಿ ಕಡಿಮೆ ಸಹ ಕ್ಯಾಪಿಟಲ್ ರೇಸ್ ಮಾಡಲಿಕ್ಕಿಲ್ಲ. ಎಕ್ಸಸ್ ಆದರೆ ಓವರ್ ಕ್ಯಾಪಿಟಲೈಸೇಷನ್ ಆಗ್ತದೆ, ಕಡಿಮೆ ಕ್ಯಾಪಿಟಲನ್ನು ರೇಸ್ ಮಾಡಿದ್ರೆ ಅಂಡರ್ ಕ್ಯಾಪಿಟಲೈಸೇಷನ್ ಆಗಬೇಕು. ಬೋತ್ ಆರ್ ವೆರಿ ಡೇಂಜರಸ್. ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಟು ಕ್ಯಾಲ್ಕುಲೇಟ್ ಪ್ರಾಪರ್ಲಿ ಇನ್ ಬೆಟರ್ ವೇ. ಎಷ್ಟು ನೋಡಿ, ಎಕ್ಸಾಕ್ಟ್ಲಿ ಪಕ್ಕ ಕ್ಯಾಲ್ಕುಲೇಷನ್ ಮಾಡಿದರೆ ಮಾತ್ರ ನಿಮಗೆ ಲಾಸ್ ಆಗೋದಿಲ್ಲ. ಓವರ್ ಕ್ಯಾಪಿಟಲೈಸೇಷನ್ ಆದರೆ ನೀವು ಅನಾವಶ್ಯಕ ಎಷ್ಟು ಎಕ್ಸ್ಟ್ರಾ ಕ್ಯಾಪಿಟಲನ್ನು ಪಡ್ಕೊಂಡಿರ್ತೀರಿ ಅಷ್ಟು ಕ್ಯಾಪಿಟಲ್ ಡೆಡ್ ಕ್ಯಾಪಿಟಲ್ ಆಗಿ ಉಳಿತದೆ. ಅದಕ್ಕೆ ಸುಮ್ಮನೆ ಇಂಟ್ರೆಸ್ಟ್ ಕೊಡಬೇಕು ಅಥವಾ ಬಡ್ಡಿ ಕೊಡಬೇಕು ಅಥವಾ ಡಿವಿಡೆಂಡ್ ಕೊಡಬೇಕಾಗ್ತದೆ. ಅಂಡರ್ ಕ್ಯಾಪಿಟಲೈಸೇಷನ್ ಆದರೆ ನಿಮ್ಮ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗೆ ಅಡ್ಡಾಗ್ತದೆ. ಅಂದರೆ ನಿಮಗೆ ಏನು ಅಸೆಟ್ ಅವೆಲ್ಲ ಕೊಂಡ್ಕೊಳ್ಳಿಕ್ಕೆ ಹಣ ಸಾಕಾಗೋದಿಲ್ಲ. ಆವಾಗ ಹೀಗಾಗಿ ಏನಾಗ್ತದೆ, ನಿಮ್ಮ ಪ್ರೊಡಕ್ಷನ್ ಕುಂಠಿತ ಆಗ್ತದೆ. ಸೊ ಅದನ್ನು ಸಹ ಇಟ್ ಈಸ್ ಬೀಂಗ್ ಹಿಯರ್ advised by business economics. Then when we think of about the manager, always manager must be a very competent person. So business economics makes manager a more competent model builder. ನೋಡಿ, ಆಲ್ವೇಸ್ ಮ್ಯಾನೇಜರ್ ಅಂತ ಅಥವಾ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಅಂತ ಯಾರನ್ನ ಕರಿತೇವೆ, ದೇ ಮಸ್ಟ್ ಬಿ ಆಲ್ವೇಸ್ ಕಾಂಪಿಟೆಂಟ್. Always creative. He must have some ideas to do something. Otherwise, they cannot solve the business problems. The business has to be closed. That's why business economics helps the manager have develop some kinds of knowledge, and also it helps him to appreciate the essential relationship characterizing some given situation. So all these are the gift of business economics to the manager. Now what you can do at the level of the firm, ಈಗ firm point of view ಹೇಳೋದಾದ್ರೆ, where its operations are conducted, though known focus functional areas such as finance, marketing, personnel, and production. So business economics serves as an integrating agent by coordinating the activities in these different areas. ನೀವು ಬೇಕಲ್ವಾ, ಈಗ ನೀವು ಒಂದು ಫರ್ಮ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡೋದಾದರೆ ಇದರ ಆಪರೇಷನ್ಸ್ ಅಥವಾ ಕಾರ್ಯ ನಿರ್ವಹಣೆ ಏನು ಕೆಲಸ ಮಾಡ್ತದಲ್ಲ ಥ್ರೂ ಸಮ್ ಫಂಕ್ಷನಲ್ ಏರಿಯಾಸ್. ಈಗ ಏನೆಲ್ಲ ಫೈನಾನ್ಸ್ ಫಂಕ್ಷನ್ ಇರ್ಬೋದು, ಮಾರ್ಕೆಟಿಂಗ್ ಮಾಡೋದು, ಸ್ಟಾಫಿಂಗ್, ಕೋಆರ್ಡಿನೇಟಿಂಗ್, ಪರ್ಸೋನಲ್ಲಿ ಪ್ರೊಡಕ್ಷನ್ ಇರ್ಬೋದು, ಅವೆಲ್ಲವನ್ನು ಕೋಆರ್ಡಿನೇಟ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ಸೊ ವಿ ಕ್ಯಾನ್ ಸೇ ಆಲ್ ಡಿಫ್ರೆಂಟ್ ಫಂಕ್ಷನ್ಸ್ ಆರ್ ಇಂಟಿಗ್ರೇಟೆಡ್ ಬೈ the agent
That agent is business economics, which are situated in different areas. Okay. Then also again, business economics takes a cognizance of the interaction between the firm and society. Economic, interaction is very important among the within the society, with the society and the firm, because if both are not coordinated, or if any coordination is not there, there will be failure of business. And with the help of this, it becomes very establishes interaction between firm and the society, and it also plays very important role as an agent in achieving the business social and economic welfare goals. And it has also been realized that a business, apart from the obligations to shareholder, has certain social obligations. ಬರೀ ಶೇರ್ ಹೋಲ್ಡರ್ಸ್ಗೆ ಮಾತ್ರ ಅವರು ಡಿವಿಡೆಂಡ್ ಕೊಡೋದಲ್ಲ, ಅಥವಾ ಅವ್ರ ಹಣವನ್ನು ಸೇಫ್ ಆಗಿ ಇಡೋದಲ್ಲ, ಸೊಸೈಟಿಗೂ ಸಹ ನೀವು ಕೆಲವೊಂದು ಆಬ್ಲಿಗೇಷನ್ಸ್ ಇರ್ತಾವೆ, ಅದನ್ನು ಸಹ ಫುಲ್ಫಿಲ್ ಮಾಡಬೇಕಾಗ್ತದೆ. ಈಗ ಅದನ್ನು ನಮಗೆ ಗೊತ್ತು ಮಾಡುವಂಥ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಬಿಸ್ನೆಸ್ ಎಕನಾಮಿಕ್ಸ್. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಫೋಕಸಸ್ attention on those social obligations as constant subject to which business decisions are taken. ಎಲ್ಲ ಬೇರೆ ಎಲ್ಲದಕ್ಕೂ ನಾವು ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡುವಂಥದ್ದು ಬಿಸ್ನೆಸ್ ಎಕನಾಮಿಕ್ಸ್. ದಟ್ ಹೆಲ್ಪ್ಸ್ ಯು ಟು ಫೋಕಸ್ ಆನ್ ಸೊಸೈಟಿ ಆ್ಯಂಡ್ ಆಲ್ ದಿಸ್, ಬಿಕಾಸ್ ಯು ಆರ್ ಇನ್ ದ ಸೊಸೈಟಿ, ಸೊ ಯು ಹ್ಯಾವ್ ಸೋಷಿಯಲ್ ಆಬ್ಲಿಗೇಷನ್ ಆಲ್ಸೋ. ಬಿಸ್ನೆಸ್ ಎಕನಾಮಿಕ್ಸ್ ಗೈಡ್ಸ್ ಯು ಇನ್ ದಿಸ್ respect. And it also serves as an instrument in furthering the economic welfare of the society through society oriented business decisions. ನೋಡಿ, ಯಾಕಂದ್ರೆ ಯಾವ ಬರೀ ನಾವು ಬಿಸ್ನೆಸ್ ಅಂದರೆ ಬಿಸ್ನೆಸ್ ಅಂತ ಹೇಳಿತಾ ಹೋಗ್ಲಿಕ್ಕಾಗೋದಿಲ್ಲ. ಇವನ್ ವಿ ಹ್ಯಾವ್ ಟು ಸಿ ದ ಸೊಸೈಟಿ ಆಲ್ಸೋ. ವಾಟ್ ಇಸ್ ದ ಎಕನಾಮಿಕ್ ವೆಲ್ಫೇರ್ ಆಫ್ ದ ಸೊಸೈಟಿ, that we have to see through some how we have to understand using some social oriented business decisions. ಈಗ social oriented business decision ತಗೊಂಡು we come to know what is the status or position of each and every subject. Now we have seen all the important, we have seen some specific points or importance of business economics or significance we have seen. So in the next video, we'll see the uses of business economics and the applications. Okay, let us, until then, we'll leave each other.